ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ ರೈಲ್ವೇನವರು ನಿನ್ನೆ ಜುಲೈ 1ನೇ ತಾರೀಕು ಒಂದು ಹೊಸ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ, ರೈಲ್ 1 ಅಂತ. ಇದಕ್ಕಿಂತ ಮುಂಚೆ ಮಲ್ಟಿಪಲ್ ಅಪ್ಲಿಕೇಶನ್ಗಳಲ್ಲಿ ಸಿಗ್ತಾ ಇದ್ದಂಥ ಸರ್ವೀಸನ್ನು ಇದೀಗ ಈ ಒಂದೇ ಒಂದು ಅಪ್ಲಿಕೇಶನಲ್ಲಿ ಸಿಗೋ ರೀತಿ ಮಾಡಿದ್ದಾರೆ. ಇದು ಗೂಗಲ್ದು ಪ್ಲೇಸ್ಟೋರು, ಆಪಲ್ದು ಆ್ಯಪ್ ಸ್ಟೋರ್ ಎರಡರಲ್ಲೂ ಕೂಡ ಫ್ರೀಯಾಗಿ ಅವೈಲಬಲ್ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ಟಿಕೆಟ್ ಬುಕ್ಕನ್ನು ಮಾಡ್ಬೋದು, ನೀವು ಟ್ರೈನ್ನ ಟ್ರ್ಯಾಕ್ ಮಾಡ್ಬೋದು, PNR ಸ್ಟೇಟಸ್ ನೋಡ್ಬೋದು, ಕೋಚ್ ಲೊಕೇಶನ್ನ ನೋಡ್ಬೋದು ಮತ್ತು ಮೀಲನ್ನು ಆರ್ಡರ್ ಕೂಡ ಮಾಡ್ಬೋದು. ಈ ಎಲ್ಲ ಫೀಚರ್ಗಳು ಒಂದೇ ಅಪ್ಲಿಕೇಶನ್ ಸಿಗ್ತದೆ. ಒಂದು ಸಲ ಚೆಕ್ ಮಾಡಿ ನೋಡಿ. ಒಳ್ಳೆ ವಿಷಯ, ತುಂಬ ಸ್ಟೇಬಲ್ ಆಗಿ ಮಾಡ್ರನ್ ಅಪ್ಲಿಕೇಶನ್ ರೀತಿ, ಗೌರ್ಮೆಂಟ್ ಅಪ್ಲಿಕೇಶನ್ ಅಂತ ಅನ್ಸಲ್ಲ, ಚೆನ್ನಾಗಿ ಬಿಲ್ಡನ್ನು ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇವತ್ತಿಂದ ಡೆಲ್ಲಿಯಲ್ಲಿ 10 ವರ್ಷಕ್ಕಿಂತ ಹಳೆಯ ಡೀಸೆಲ್ ಗಾಡಿಗಳಿಗೆ, 15 ವರ್ಷಕ್ಕಿಂತ ಹಳೆಯ ಪೆಟ್ರೋಲ್ ಗಾಡಿಗಳಿಗೆ ಪೆಟ್ರೋಲ್ ಬಂಕಲ್ಲಿ ಫ್ಯೂಯಲ್ ಹಾಕಲ್ವಂತೆ. ಈ ಪೆಟ್ರೋಲ್ ಬಂಕ್ಗಳಲ್ಲಿ ಒಂದು ಡಿವೈಸ್ ಇಟ್ಟಿದ್ದಾರಂತೆ, ಹಳೆ ಗಾಡಿಗಳನ್ನು ರೆಕಗ್ನೈಸ್ ಮಾಡುವಂಥ ಡಿವೈಸು. ಡೆಲ್ಲಿಯಲ್ಲಿ ಸ್ವಲ್ಪ ಪೊಲ್ಯೂಷನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಗೈಡ್ಲೈನ್ಸ್ ತೊಗೊಂಬಂದಿದ್ದಾರೆ. ಸೊ ಹಳೆ ಗಾಡಿಗಳಿಗೆ ಫ್ಯೂಯಲ್ ಹಾಕುವುದಿಲ್ಲ. ಇದು ನಮ್ಮ ಬೆಂಗಳೂರಿನಲ್ಲೂ ಬಂತು ಅಂತ ಅಂದರೆ ಮೋಸ್ಟ್ಲಿ ಈ ಗಾಡಿಗಳಿಗೆ ಹೆವಿ ರೀಸೇಲ್ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ. ಏನಕ್ಕೆಂದರೆ ಪೆಟ್ರೋಲೇ ಸಿಗಲ್ಲ ಅಂದರೆ ಗಾಡಿ ಹಂಗೆ ಓಡಿಸ್ತಾರೆ. ಬಟ್ ಸ್ಟಿಲ್ ಏನಾದರೂ ಹೊಸ ದಾರಿಯನ್ನು ಹುಡುಕೋತಾರೆ ನಂಗೆ ಅನ್ನಿಸ್ತಂಗೆ ಡ್ರೈವರ್ಸು. ಹಿಂಗಡೆಯಿಂದ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪೆಟ್ರೋಲ್ ಹಾಕಿಸ್ಕೊಳ್ಳೋ ರೀತಿ ಏನಾದರೂ ಮಾಡಬಹುದೇನೋ. ನಾವು ಗೊತ್ತಲ್ಲ, ಮನುಷ್ಯರು ಒಂದು ಕಡೆ ಆಗಿಲ್ಲ ಅಂದರೆ ಇನ್ನೊಂದು ಕಡೆ ದಾರಿ ಹುಡ್ಕೊಂಡ್ಬಿಡ್ತೀವಿ, ಆ ರೀತಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ನವರು ಕ್ಲೈಮ್ ಮಾಡ್ತಿರೋ ಪ್ರಕಾರ ಅವರ ಒಂದು ಮೆಡಿಕಲ್ AI ಟೂಲು ನಾರ್ಮಲ್ ಡಾಕ್ಟರ್ಗಳಿಗಿಂತ 4 ಪಟ್ಟು ಆ್ಯಕ್ಯುರೇಟ್ ಆಗಿ ಕಾಂಪ್ಲೆಕ್ಸ್ ಕೇಸ್ಗಳನ್ನು ಸಾಲ್ವ್ ಮಾಡ್ತಾ ಇದೆಯಂತೆ. ಸೊ ಫ್ಯೂಚರ್ನಲ್ಲಿ ಈ AI ಯೂಸ್ ಮಾಡಿಕೊಂಡು ಮೆಡಿಕಲ್ ಫೀಲ್ಡಲ್ಲಿ ತುಂಬ ದೊಡ್ಡ ರೆವಲ್ಯೂಷನ್ ಆಗುವುದಂತೂ ಗ್ಯಾರಂಟಿ ಅಂತ ಅನಿಸುತ್ತೆ. ವಾಸಿ ಆಗದಿರುವಂಥ ಎಲ್ಲ ರೋಗಗಳಿಗೂ ಈ AI ಮದ್ದನ್ನು ಕಂಡಿಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ, ಒಳ್ಳೆಯ ವಿಷಯ ಆಯಿತಾ. ಸೊ ಹೆವಿ ಎಕ್ಸೈಟ್ ಆಗಿದ್ದೀನಿ ಫ್ಯೂಚರ್ಗೆ ಈ ಒಂದು ಮೆಡಿಕಲ್ ಫೀಲ್ಡ್ನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಲಿಬಾಬಾನವರು ಕೂಡ ಒಂದು AI ಪ್ಲ್ಯಾಟ್ಫಾರ್ಮನ್ನು ಲಾಂಚ್ ಮಾಡಿದ್ದಾರೆ. ಕ್ವಾನ್ ವ್ಲೋ ಅಂತ, ಏನಪ್ಪ ಇದು ಚೈನೀಸ್ ವರ್ಡ್ ಇರಬೇಕು ಮೋಸ್ಟ್ಲಿ, QWENVLO. ಸೊ ಇದು ಓಪನ್ AI ಯಾವುದು ChatGPT ಏನಿದೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೋಸ್ಕರ ಈ ಒಂದು AI ಟೂಲನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದು ಇಮೇಜ್ ಮಾಡೆಲ್ ಅಂತೆ. ಸೊ AI ಇಮೇಜನ್ನು ಜನ್ರೇಟ್ ಮಾಡುತ್ತಂತೆ ವಿತ್ ಆಬ್ವಿಯಸ್ಲಿ ಕ್ವಶನ್ ಆನ್ಸರ್ನ ಕೂಡ ಮಾಡುತ್ತೆ. ನೋಡೋಣ ಇನ್ನು ಎಷ್ಟೆಷ್ಟು AI ಟೂಲಲ್ಲಿ ಬರ್ತವೆ ಅಂತ. ಬೇಜಾನಿದ್ದಾವೆ ಈಗಂತೂ, ಫುಲ್ ಫ್ರೀ ಆಗಿಬಿಟ್ಟಿದೆ. ಮುಂಚೆಲ್ಲ ದುಡ್ಡು ಕೊಟ್ಟು ಮಾಡಬೇಕಾಗಿತ್ತು, ಈಗೆಲ್ಲ ಪ್ಲಾಟ್ಫಾರ್ಮ್ಗಳು ಆಲ್ಮೋಸ್ಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನಾದಲ್ಲಿ ಒಂದು ಹೊಸ ಡಿವೋರ್ಸ್ ಲಾನ ತೊಗೊಂಬಂದಿದ್ದಾರೆ. ಈ ಲಾನ ಪ್ರಕಾರ ಅಲ್ಯುಮಿನಿ ಅನ್ನುವಂಥ ಕಾನ್ಸೆಪ್ಟನ್ನೇ ರಿಮೂವ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಮದುವೆ ಆದಮೇಲೆ ಡಿವೋರ್ಸ್ ಏನಾರು ತೊಗೊಂಡ್ರೆ ಹೆಂಡತಿಗೆ ಅಥವಾ ಗಂಡನಿಗೆ ಯಾವುದೇ ಪಾಲು ಸಿಗುವುದಿಲ್ಲ. ಇನ್ ಕೇಸ್ ಮಕ್ಕಳೇನಾದ್ರು ಇದ್ದರೆ ಗಂಡಂಗೆ ಅಥವಾ ಹೆಂಡತಿಗೆ ಚೈಲ್ಡ್ ಸಪೋರ್ಟಿಗೆ ದುಡ್ಡನ್ನು ಕೊಡೋದಕ್ಕೆ ಕೋರ್ಟ್ ಆರ್ಡರ್ ಮಾಡಬಹುದು. ನಿಮ್ಗೇನನ್ಸುತ್ತೆ, ಈ ರೀತಿ ಒಂದು ಲಾ ನಮ್ಮ ದೇಶಕ್ಕೂ ಬರಬೇಕಾ? ಕಾಮೆಂಟ್ ಮಾಡಿ ನೋಡೋಣ ಯಾರೇನು ಉತ್ತರ ಕೊಡ್ತೀರಾ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಗೆಮಾ 3 ಅಂತ ಒಂದು ಹೊಸ AI ಮಾಡೆಲ್ನ ಲಾಂಚ್ ಮಾಡಿದ್ದಾರೆ. ಇದು ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಬರೀ 2 GB ರ್ಯಾಮ್ ಇದ್ರೂ ಸಾಕು, ಆಫ್ಲೈನಲ್ಲಿ ಕೆಲಸವನ್ನು ಮಾಡುತ್ತಂತೆ. ಹೆವಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು AI ಟೂಲು. ನೋಡೋಣ ಯಾವಾಗ ನಮ್ಮ ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಬರುತ್ತೆ ಅಂತ ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ. ಆಫ್ಲೈನಲ್ಲಿ ನಮ್ಮ ಡಿವೈಸಲ್ಲಿ ರನ್ ಆಗಬಹುದಾದಂಥ ಒಂದು AI ಟೂಲ್ ಅಂತ ಅಂದರೆ ಬೆಂಕಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಲೀಕ್ಸ್ಗಳ ಪ್ರಕಾರ ಫೇಸ್ಬುಕ್ನವರು ಅವ್ರದ್ದು AI ಮಾಡೆಲ್ನ ಟ್ರೈನ್ ಮಾಡೋದಕ್ಕೆ ನಮ್ಮ ಫೋನಲ್ಲಿರುವಂಥ ಗ್ಯಾಲರಿಯ ಫೋಟೋಸನ್ನು ಯೂಸ್ ಮಾಡ್ಕೋತಾ ಇದ್ದಾರಂತೆ. ಇದು ಎಷ್ಟು ನಿಜ ಅಂತ ಗೊತ್ತಿಲ್ಲ, ಈ ರೀತಿ ಒಂದು ರಿಪೋರ್ಟ್ ಬರ್ತಾ ಇದೆ. ನಮ್ಮ ಫೋನ್ ಒಳಗಿರುವಂಥ ಫೋಟೋಸನ್ನು ಯೂಸ್ ಮಾಡ್ಕೊಂಡು ಅವರು AI ಟೂಲ್ನ ಟ್ರೈನ್ ಮಾಡ್ತಾರೆ ಅಂತ ಅಂದರೆ ತುಂಬ ಕಷ್ಟ ಇದೆ. ನಂಗೆ ಅನಿಸ್ತಾ ಗೂಗಲ್ನವ್ರು ಆಲ್ರೆಡಿ ಇದನ್ನು ಮಾಡ್ತಾ ಇರ್ತಾರೆ. ಎಲ್ಲ ಕಂಪ್ನಿಗಳು ಕೂಡ ಅಷ್ಟೇ, ಅವರು ಇವರು ಅಂತಲ್ಲ, ಎಲ್ಲರೂ ಸೆಲ್ಫಿಶ್ಗಳೇ, ಎಲ್ರಿಗೂ ಕದ್ಬಿಟ್ಟಿದ್ದನ್ನೆಲ್ಲ ಮಾಡ್ತಾರೆ ಆಯಿತಾ, ಯಾರೂ ಸಾಚಾಗಳಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಒಂದು ಸೀಕ್ರೆಟ್ ಲ್ಯಾಪ್ಟಾಪ್ ಪ್ರಾಜೆಕ್ಟ್ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಇದು ಮುಂದಿನ ವರ್ಷ 2026 ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಐಫೋನ್ಲಿರುವಂಥ ಬಯೋನಿಕ್ ಚಿಪ್ಪನ್ನು ಹೊಂದಿರುವಂಥ ಒಂದು ಲ್ಯಾಪ್ಟಾಪ್. ಸೊ ಅದು ತುಂಬ ಅಫೋರ್ಡಬಲ್ ಆಗಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ, ಇದ್ರ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆಪಲ್ನವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 17 Pro ಸೀರೀಸ್ ಏನು ಲಾಂಚ್ ಆಗ್ತಾ ಇದೆ ಅದರದ್ದು ಕ್ಯಾಮ್ರಾ ಮಾಡ್ಯೂಲ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ ಆಯಿತಾ. ಓರಿಯೆಂಟೇಷನ್ ಹಂಗಾಗಿದೆ, ಕ್ಯಾಮ್ರಾ ಪಕ್ಕ ಒಂದು ಸ್ವಲ್ಪ ಬಂಪನ್ನು ಆ್ಯಡ್ ಮಾಡಿದ್ರಲ್ವ. ಈ ಕಾರಣದಿಂದ ಐಫೋನ್ದು ಲೋಗೋದು ಪ್ಲೇಸ್ಮೆಂಟ್ ಸ್ವಲ್ಪ ಕೆಳಗೆ ಮೂವ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸ್ವಲ್ಪ ಮೇಲಿದ್ದು ಸ್ವಲ್ಪ ಕೆಳಗೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ.
ಇದೇ ದೊಡ್ಡ ಬದಲಾವಣೆ ಇರಬಹುದೇನೋ ಐಫೋನಲ್ಲಿ, ಯಾರಿಗೆ ಗೊತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಅವ್ರದ್ದು ಗ್ಯಾಲಕ್ಸಿ S26 ಅಲ್ಟ್ರಾ ಏನು ನೆಕ್ಸ್ಟ್ ಲಾಂಚ್ ಆಗುತ್ತೆ, ಅದರಲ್ಲಿ S Penನ ರಿಮೂವ್ ಮಾಡ್ತಾರಂತೆ. ಇದು ಆಲ್ರೆಡಿ ರೂಮರ್ ಬಂದಿತ್ತು. ಮೋಸ್ಟ್ಲಿ 99% ಮುಂದಿನ ವರ್ಷ S Pen ಇರುವುದಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಅವರು ಅವ್ರದ್ದು ನಥಿಂಗ್ ಫೋನ್ 3 ನಮ್ಮ ದೇಶದಲ್ಲಿ ಲಾಂಚ್ ಮಾಡಿದ್ದಾರೆ. 80,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಆಯಿತಾ. ಪ್ರೈಸ್ ಹೆವಿ ಜಾಸ್ತಿ ಆಯಿತು. ಈ ಫೋನ್ಲಿರುವಂಥ ಸ್ಪೆಸಿಫಿಕೇಶನ್ 80,000 ರೂಪಾಯಿಗೆ ತುಂಬ ಕಡಿಮೆ ಅನ್ನಿಸ್ತು. ಸ್ನ್ಯಾಪ್ಡ್ರ್ಯಾಗನ್ 8 ಎಲ್ಲ 8 ಆದರೂ ಕೊಟ್ಟಿದ್ರೆ ಖುಷಿ ಆಗ್ತಾಯಿತ್ತು. 8S Gen 4 ಇದೆ, 50 MP ಕ್ಯಾಮ್ರಾ, ಫ್ರಂಟಲ್ಲೂ 50 MP ಕ್ಯಾಮ್ರಾ, 5500 mAh ಕೆಪಾಸಿಟಿ ಬ್ಯಾಟ್ರಿ, 65 ವ್ಯಾಟಿಂದು ಫಾಸ್ಟ್ ಚಾರ್ಜರ್, ಆಮೇಲೆ ಎಲ್ಲ ಸ್ಪೆಸಿಫಿಕೇಶನ್ ಚೆನ್ನಾಗಿದೆ. ಬಟ್ 80,000 ರೂಪಾಯಿ ಕೊಡೋಷ್ಟು ಚೆನ್ನಾಗಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ನೋಡೋಣ, ಇನ್ ಕೇಸ್ ಇವ್ರು ಕಳಿಸಿದ್ರೆ ನಾನು ಈ ಫೋನನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡುತ್ತೇನೆ. ಕಾದು ನೋಡೋಣ. ಈ ಫೋನ್ನ ಜೊತೆಗೆ ನಥಿಂಗ್ ಅವರು ನಥಿಂಗ್ ಹೆಡ್ಫೋನ್ 1 ಅಂತ ಒಂದು ಓವರ್ ದ ಇಯರ್ ಹೆಡ್ಫೋನ್ನ ಲಾಂಚ್ ಮಾಡಿದರೆ. ವಿಚಿತ್ರವಾಗಿ ಇರುವಂಥ ಹೆಡ್ಫೋನ್ 22,000 ರೂಪಾಯಿಗೆ ಲಾಂಚ್ ಮಾಡಿದರೆ. ಬ್ಯಾಂಕ್ ಆಫರ್ ಸೇರಿ ಮೋಸ್ಟ್ಲಿ ಒಂದು 20,000 ರೂಪಾಯಿಗೆ ಸಿಗ್ಬೋದೇನೋ. ಯಪ್ಪ ದೇವ್ರೆ. ಮೋಸ್ಟ್ಲಿ ಇದು ಸೋನಿದು XM ಸೀರೀಸ್ ಹೆಡ್ಫೋನ್ಗಳು ಕಾಂಪಿಟೇಟಿವ್ ಆಗಿ ಲಾಂಚ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸೋನಿ ಮತ್ತು ನಥಿಂಗ್ ಎರಡನ್ನು ಕಂಪೇರ್ ಮಾಡೋದು ತುಂಬ ಕಷ್ಟ ಆಯಿತಾ. ಎಸ್ಟಾಬ್ಲಿಷ್ ಆಗಿರುವಂಥ ಬ್ರ್ಯಾಂಡು ಸೋನಿ, ನಥಿಂಗ್ ಈಗ ಬೆಳೀತಾ ಇರುವಂಥ ಬ್ರ್ಯಾಂಡು. ಆ ಪ್ರೈಸ್ ನನಗೆ ಅನಿಸ್ತಂಗೆ ಸ್ವಲ್ಪ ಜಾಸ್ತಿ ಆಯಿತು. ನೋಡೋಣ, ಆದರೆ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳಿಸ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.